ಹೆಸರೆಂಥದ್ದು? ಹಾಂ, ಅಶ್ವಿತಾ ಲಕ್ಷ್ಮಿ. ನೀ ಅನ್ವಿತಾ ಲಕ್ಷ್ಮಿನಾ? ನನಗೆ ಈಗ ಒಂದು ಆಟ ಹೇಳ್ಕೊಡ್ತೀಯಾ? ಯಾವ ಆಟ ಹೇಳ್ಕೊಡ್ತೆ? ಹಾಂ, ಅದು ಮಾಡೋದು ಹೆಂಗೆ ತೋರಿಸು ನೋಡು. ಶುರು ಹೆಂಗೆ? ನಾನು ಕೈ ಹಾಕ್ಲಾ? ನಂದು ಒಂದು ಕೈ ಇರ್ತು. ಹಾಂ, ಮಾಡೋದು ಹೆಂಗೆ ಈಗ? ಮಂಗ 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 ಎಷ್ಟು ಚಾಕ್ಲೇಟ್ ತಿಂದಿ ಬೇಗ ಹೇಳು ಮಂಗಣ್ಣ, ಇಲ್ಲದಿದ್ದರೆ ನಿನ್ನ ಹೆಸರು ಪೆಂಗಣ್ಣ. ಓ, ನಾ ಇದು ಮುಡ್ಚವ ಹೀಗೆ? ಹಾಂ, ಓದಲ್ಲ. ಮಂಗ 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 ಎಷ್ಟು ಚಾಕ್ಲೇಟ್ ತಿಂದಿ ಬೇಗ ಹೇಳು ಮಂಗಣ್ಣ, ಇಲ್ಲದಿದ್ದರೆ ನಿನ್ನ ಹೆಸರು ಪೆಂಗಣ್ಣ. ಓ, ನಿನ್ನ ಕೈ ಅಂದರೆ ಬೇಗ ಯಾರ ಕೈ ಮುಟ್ಟು ಅವು ಗೆದ್ದಂಗ? ಹಾಂ. ಮಂಗ 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 ಎಷ್ಟು ಚಾಕ್ಲೇಟ್ ತಿಂದಿ ಬೇಗ ಹೇಳು ಮಂಗಣ್ಣ, ಇಲ್ಲದಿದ್ದರೆ ನಿನ್ನ ಹೆಸರು ಪೆಂಗಣ್ಣ. ಓ, ಅದ್ರ ಕೈ ಬೆರಳು ಮಡ್ಚುತ್ತಾ? ಇದು ಯಾರು ಹೇಳ್ಕೊಟ್ಟದ್ದು ನಿಂಗೆ? ನಾನು ಕ್ಲಾಸ್ನವ್ರು ಹೇಳ್ಕೊಟ್ಟದ? ನೀ ಯಾವ ಸ್ಕೂಲಿಗೆ ಹೋಗ್ತೆ? ಕಲ್ಲಡ್ಕ ಶ್ರೀರಾಮ. ಓ, ಕಲ್ಲಡ್ಕ ಶ್ರೀರಾಮಕ್ಕೆ ಹೋಗ್ತೀಯಾ? ಮಂಗ 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 ಎಷ್ಟು ಚಾಕ್ಲೇಟ್ ತಿಂದಿ ಬೇಗ ಹೇಳು ಮಂಗಣ್ಣ, ಇಲ್ಲದಿದ್ದರೆ ನಿನ್ನ ಹೆಸರು ಪೆಂಗಣ್ಣ. ಮಂಗ 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 ಎಷ್ಟು ಚಾಕ್ಲೇಟ್ ತಿಂದಿ ಬೇಗ ಹೇಳು ಮಂಗಣ್ಣ, ಇಲ್ಲದಿದ್ದರೆ ನಿನ್ನ ಹೆಸರು ಪೆಂಗಣ್ಣ. ನಮ್ಮೂರಲ್ಲಿ ಈ ಆಟವನ್ನು ಆಡುವಾಗ ಸಾದು, ಗೋದು, ಫಿರಂಗಿ, ಚಾರಿ, ಕೋಣ ಅಂತ ಹೇಳುತ್ತಾ ಆಟ ಆಡೋದು. ನಿಮ್ಮೂರಲ್ಲಿ ಯಾವ ಹಾಡು ಹೇಳ್ತೀರಾ ಅಂತ ತಿಳಿಸಿ. ಹಾಗೆ ಇಂದು ಅಳಿವಿನಂಚಿಗಿರುವಂತಹ ಈ ದೊನ್ನೆ ಮಾಡುವ ಕ್ರಮವು ಅನೇಕ ಊರುಗಳಲ್ಲಿ ಮರೆಯಾಗಿ ಬಿಟ್ಟಿದೆ. ನಮ್ಮೂರಲ್ಲಂತೂ ಶುಭ ಸಮಾರಂಭಗಳಲ್ಲಿ ಈ ಬಾಳೆ ಎಲೆಯ ದೊನ್ನೆ ಅಂದರೆ ಹಣ್ಣಾದ ಬಾಳೆ ಎಲೆಯನ್ನು ತಂದು ದೊನ್ನೆ ಮಾರಾಟ ಮಾಡುವಂತಹ ನೆನಪು ಈಗ ಕಣ್ಮುಂದೆ ಬಂದರೂ ಎಲ್ಲೆಲ್ಲಿಯೂ ಕಾಣಸಿಗದು. ಆ ಬಾಳೆ ಎಲೆಯ ದೊನ್ನೆಯಿಂದ ಕುಡಿಯುವ ತುಂಬಳಿಯನ್ನು ಕುಡಿದಾಗಂತೂ ಅದ್ಭುತ ರುಚಿಯಾಗಿರುತ್ತಿತ್ತು. ಅಥವಾ ಬಿಸಿ ಬಿಸಿಯಾದ ಕಟ್ನೆಯನ್ನು ಕುಡಿಯೋಕ್ಕೂ ತುಂಬ ಒಳ್ಳೆಯ ಸಾಧನವಾಗಿತ್ತು. ಇಂದು ನಾನು ಈ ದಕ್ಷಿಣ ಕನ್ನಡದ ಮಗಳ ಮನೆಯಲ್ಲಿ ತಿಥಿಗಾಗಿ ಅಲ್ಲಿ ಬರುವ ಪುರೋಹಿತರು ಯಾವ ರೀತಿಯಾಗಿ ದೊನ್ನೆಯನ್ನು ಮಾಡ್ತಾರೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ನಮ್ಮಲ್ಲಿ ಪಿಂಡ ಹಾಕುದಕ್ಕೆ ಎರಡು ಮಂದಿ ಪಿಂಡ ಹಾಕುದಕ್ಕೆ ಎರಡು ಮಂದಿ. ಪಂಚಸೀಮೆಯಲ್ಲಿ ಎಲ್ಲ ಹಂಗಿದ್ದು 3 ಜನ ಒಟ್ಟಾಗ ಮಂತ್ರ ಹೇಳೋನು ಉಂಬಲ್ಲಿ ಮಂತ್ರ ಹೇಳೋನು ಅಲ್ಲಿ ಉಂಬಲ್ಲಿ ಮತ್ತೆ ಮೊದಲು ದಕ್ಷಿಣ ಕೊಡಬೇಕು. ಅದಕ್ಕೆ ಬೇಳೆ ಕಾಳು ಎಲ್ಲ ಕೊಡ್ತೇನೋ ಅಲ್ಲ? ಅಲ್ಲ, ಊಟ ಮಾಡ್ತಾವ ಮತ್ತೆ ಊಟ ಮಾಡ್ತಾವ. ಓ, ಹಂಗೆಂತ ಗೊತ್ತಿಲ್ಲ ನಂಗೆ. ಅಲ್ಲಿ ಊಟ ಮಾಡ್ತಾವ, ಇಲ್ಲಿ ಅಲ್ಲಿ ಯಾವುದು ಈ ಪಿತೃಸ್ಥಾನದ ಊಟ ಮಾಡಲಿಲ್ಲ ಮತ್ತೆ ಊಟ ಮಾಡೋದು. ಬಾಳೆ ಎಲೆಯನ್ನು ಬೆಂಕಿಯಲ್ಲಿ ಬಾಡಿಸಿ ಅಥವಾ ಬಿಸಿ ನೀರಿನಲ್ಲಿ ಹಾಕಿ ತೆಗೆದು ಬಾಡಿಸಿಕೊಂಡು ಅದನ್ನು ಒಂದೇ ಆಕಾರದಲ್ಲಿ ಬರೋಕೆ ಈ ರೀತಿಯಾಗಿ 4 ಕಡೆಯಲ್ಲೂ ಹದನಾಗಿ ಕತ್ತರಿಸಿಕೊಂಡು ಒಂದೇ ಅಳತೆಯಾಗಿ ಮಾಡಿಕೊಳ್ಳಬೇಕು. ನಂತರ ನೋಡಿ, ಈ ಮೂಲೆಯಲ್ಲಿ ಈ ರೀತಿಯಾಗಿ ಕತ್ತರಿಸಿಕೊಂಡರೆ ಬಾಳೆ ಎಲೆಯ ದೊನ್ನೆಯ ಆಕಾರವು ನೋಡಲು ಸುಂದರವಾಗಿರುತ್ತದೆ. ಈ ದೊನ್ನೆಯನ್ನು ಶೆಟ್ಟುವುದರಲ್ಲಿಯೂ ನುರಿತ ಕೈಗಳಿಗೆ ಮಾತ್ರ ಸರಿಯಾಗಿ ಗೊತ್ತಾಗುತ್ತೆ. ಇಲ್ಲವಾದಲ್ಲಿ ನೋಡೋಕ್ಕೆ ಸುಂದರವಾಗಿ ಕಂಡರೂ ನಾವು ಅದರಲ್ಲಿ ಕುಡಿಯಲು ಹಾಕುವಂತಹ ಸಾರು, ತಂಬಳಿ ಇತ್ಯಾದಿಗಳೆಲ್ಲ ಸೋರಿ ಹೋಗುವ ಸಂಭವ ಇರುತ್ತದೆ. ಈ ದೊನ್ನೆಯನ್ನು ಶೆಟ್ಟೋಕೆ ತೆಂಗಿನ ಮರದ ಕಡ್ಡಿಯನ್ನು ಈ ರೀತಿಯಾಗಿ ಚೂಪನಾಗಿ ಕತ್ತರಿಸಿಕೊಳ್ಳಬೇಕು. ಈ ಸೈಡಿಗೂ ಹಾಗೆ ಬರ್ತಿದೆ, ಎರಡು ಕಡೆ ಉಲ್ಟಾ ಹಾಕಿಟ್ಟಿದ್ದಕ್ಕೆ ಇನ್ನು ಹೀಗೆ ಇಟ್ಟು ಕಾಲ್ ಭಾಗಕ್ಕೆ ಮಡ್ಚು, ಕಾಲ್ ಭಾಗಕ್ಕೆ ಆ ಕಡೆ ಈ ಕಡೆ ಮಚ್ಚಿ. ಕಡ್ಡಿ ಶೆಟ್ಟುದೇ ಮೇನ್ ಅದರಲ್ಲಿ. ಕಡ್ಡಿ ಅದಕ್ಕೆ ಅದರ ಒಳಗಿಂದ ಬರದೇ ಇದ್ದಂಗೆ ಹಿಂಗೆ ಬರಕ್ಕೆ ಈ ಬದಿಯಿಂದ ಸುರಿದು ಹಿಂಗೆ ಬರಕ್ಕೆ. ಚೂಪಾದ ಭಾಗ ಹಾಗೆ ಇಟ್ಟು, ಚೂಪಾದ ಭಾಗ ಹಾಗೆ ಇಟ್ಕೊಂಡ್ಬಿಡು. ಅದನ್ನ ಪದೇ ಪದೇ ಕಟ್ ಮಾಡಿ ಅದು ಕಟ್ ಮಾಡಿ ಇಲ್ಲಿ ಒಂದು ಸೈಡ್ ಆಯ್ತು. ಈಗ ಆ ಕಡೆ ಇನ್ನು ಈ ಕಡೆ ಹಾಗೆ ಪುನಃ ಕಾಲು ಭಾಗ ಮಡಿಚಿ. ಮತ್ತೆ ಕೆಲವೊಂದು ಬಾಳೆಲ್ಲೂ ಚೆನ್ನಾಗಿರ್ತು, ಗಟ್ಟಿ ಇರ್ತು, ಕೆಲವೊಂದು ಬಾಳೆ ತೆಳು ಇರ್ತು.
ಬಾಡಿಸಿದಿರುದೇ ಕೆಲವು ಬಾಳೆ ಎಲ್ಲ ಇದ್ದಲ್ಲ, ಕೆಲವು ಈಗ ಬಾಳೆ ಈಗ ಕದೋಳಿದ ಲಾಯ್ಕ ಆಯ್ತು, ಗಾಳಿದು ಬೂದಿದು ಎಲೆ ದಪ್ಪ ಆಡಿ ನಿಮಗೆ ಕೃಷ್ಣಾಷ್ಟಮಿ ಕಡುಬು ಮಾಡ್ತಲ್ಲ ಮೂಡೆ, ಅದಕ್ಕೆ ಅದು ಲಾಯ್ಕ ಆಯ್ತು. ಯಾವುದು ಗಾಳಿ ಅದು 4-5 ಸುತ್ತು ಬೇಕಲ್ಲ. ಇದು ಒಟ್ಟು ಎಷ್ಟು ಬೇಕಾಗ್ತು ಶ್ರಾದ್ದ ಎಲ್ಲ ಮಾಡಕರೆ? ಅಲ್ಲ ಈಗ ಅದು ಈಗ ಇದು ಸಾರು, ಸಾಂಬಾರು, ಹುಳಿ, ಪಾಯಸ, ತೋವೆ, ತಂಬಳಿ ಎಲ್ಲ ಇದರಲ್ಲಿ ಬಳಸಿಕೊಂಡು ದೇವರ ನಂಗ್ಳಲ್ಲಿ ದೇವರೆಡೆಗೆ ಹಾಲು, ಮೊಸರು, ತುಪ್ಪ, ನಮ್ಮಲ್ಲಿ ಕುಡಿಯು ಕಟ್ನೇಳು ಮಾಡ್ತಾ, ಮತ್ತೆ ಪಾಯಸ ಗಿಣ್ಣಲ್ಲಿ ಅದಷ್ಟು ಇದರಲ್ಲಿ ಇಡ್ತಾರೆ. ಮೊಸರು, ತುಪ್ಪ, ಕುಡಿಯೋ ಸಾರು ಅಥವಾ ಕಟ್ನೆ ಮಾಡ್ತೀವಲ್ಲಿ ಅದು, ಮತ್ತೆ ಪಾಯಸ, ಅದು 4ಕ್ಕೆ ದೊನ್ನೆ. ಈಗ ಗಿಣ್ಣಾಲೋಳಿ ಬತ್ತಲ್ಲ ಸ್ಟೀಲ್ದು, ಅದು ಲೋಹ ಕಬ್ಬಿಣ ಲೆಕ್ಕ, ಅದು ಆ ಗಾಳಿ. ಅದೇ ಅಲ್ಲದ್ರೆ ಬೆಳ್ಳಿ ಅಥವಾ ಚಿನ್ನದಲ್ಲಿ ಮಾಡೋದು. ತಾಮ್ರ, ಬೆಳ್ಳಿ, ಚಿನ್ನ ಯಾವುದು ಬೆಳ್ಳಿ ಪಾತ್ರ, ಚಿನ್ನದ ಪಾತ್ರ ಅಡಿ ಹಾಕುತ್ತೆ. ಈಗ ಬೆಳ್ಳಿ ತಗೊಂಬ್ಲಕ್ ಹೋದ್ರೆ ಇಷ್ಟು ದೊಡ್ಡದಕ್ಕೆ 10,000 ಕೊಡವು. ಮತ್ತೆ ಮಾಡಿದ್ರು ಕುಡಿಯೋಲಕ್ಕೆ ಇದಕ್ಕೆಲ್ಲ ಪ್ರಾಕ್ಟೀಸ್ ಬೇಕು. ಅದು ಅದರಲ್ಲಿ ಇಟ್ಟಿದ್ದು ಕುಡಿಯೋಲಕ್ಕೆ. ಹಾಂ ಇದು ಸರಿ ಬಾಳದ್ರೆ ಅದೇ ಹರಿದೋಗ್ತದೆ. ನಮ್ದು ಹುಳಿ, ಉಪ್ಪು, ಹುಳಿ ಎಲ್ಲವಲ್ಲ ಎಂಡೋಲಿ ಮಾಡಿದ್ವಿ. ಈಗ ಹಿಂಡಾಲಿ ಎಂಡೋಲಿ ಮಕ್ಕಳು ಲೆಕ್ಕ ಅದು ಹಂಗೆ ದಪ್ಪ ಆದ್ರೆ ಅಲ್ಲ, ಸ್ಟೀಲ್ ಕಾಸ್ಟ್ಲಿ. ಮತ್ತೆ ತಳ ಹಿಡಿತು ಸ್ಟೀಲ್ ಅಂದ್ರೆ. ಖಾಲಿ ಎಲಿಮಿನಿ ಮಾದ್ರೆ ಉಪ್ಪು ಹುಳಿ ಖಾರ ಹಾಕಿದ್ದಾದ್ರೆ ಅದೇ ಸೆಟ್ಟು ನಂಗೆ ಸೆಟ್ಟುದು ಹೇಳ್ತೇವೆ. ನಿಂಗೆ ಎಂತ ಹೇಳ್ತಾರೆ ಅದು? ಗುತ್ತುದು. ನಂಗೆ ಸೆಟ್ಟುದು ಬಾಳೆ, ಇದು ಬಾಳೆ ಸೆಟ್ಟುದು, ದೊನ್ನೆ ಸೆಟ್ಟುದು. ದೊನ್ನೆ ಇದಕ್ಕೆ ಬಾಳೆ ದೊನ್ನೆ. ಅದು ಈಗ ಇದು ಬಿಟ್ಟಿದ್ದು ಒಂದ್ಸಲ ಯಾವ ಕಡೆ ಮಾಡೋಳು ಮಾಡ್ಲಕ್ಕೆ ಹೋಗಿದ್ದ ಕಡೆಗೆ ನಮ್ಮಲ್ಲಿ ಮಾಡಿದ್ರೆ ಅದೇ ಭಟ್ರಿಗೆ 4, 2 ಭಟ್ರಿಗೆ 8, ಅಲ್ಲಿ 4, 12 ಮಾಡೋಕ್ಕಾಗುತ್ತೆ. ನೋಡಿ ಮರಿಯಾಗಿತ್ತಿರುವ ದೊನ್ನೆಯನ್ನು ಸತ್ಯಣ್ಣ ಮತ್ತು ಸೂರ್ಯಣ್ಣ ಸೇರಿ ಮಾಡಿದವು ಶ್ರಾದ್ದಕ್ಕೆ. ಇಲ್ಲಿ ಇನ್ನೂ ಬಳಕೆಯಲ್ಲಿ ಇದೆ, ದಕ್ಷಿಣ ಕನ್ನಡದಲ್ಲಿ ಇನ್ನೂ ಶ್ರಾದ್ದಕ್ಕೆ ಬಳಕೆಯಲ್ಲಿ ಇದೆ. ಮರೆಯಾಗುತ್ತಿರುವ ಇಂತಹ ಬಾಳೆ ಎಲೆಯ ದೊನ್ನೆಯ ಬಳಕೆಯನ್ನು ಪುನಃ ಪ್ರಾರಂಭಿಸೋಣ. ಪರಿಸರವನ್ನು ಉಳಿಸೋಣ. ನಿಮ್ಮೆಲ್ಲರ ಪ್ರೋತ್ಸಾಹಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು.